ಹಾಯ್ ಫ್ರೆಂಡ್ಸ್, ಇಂದಿನ ವಿಷಯವೇನೆಂದರೆ BSNL ಸಿಮ್ ಕಾರ್ಡ್ KYCಯನ್ನು ಹೇಗೆ ಮಾಡುವುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಮ್ಮ ಸ್ಕ್ರೀನ್ಗೆ ಬಂದುಬಿಟ್ಟು BSNL ಆ್ಯಪನ್ನು ಓಪನ್ ಮಾಡ್ಕೊಳ್ಳೋಣ. ಇದರಲ್ಲಿ ಡಿಜಿಟಲ್ KYC, KYC ಅಂತ ಎರಡು ಆಪ್ಷನ್ ಇದೆ. KYC ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ಫೇಶಿಯಲ್ ಅಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಲೋಕಲ್ ಅಂತ ಇರುತ್ತೆ. ಆಮೇಲೆ ಇಲ್ಲಿ ಟೈಪ್ ಕ್ಯಾಪ್ ಇರುತ್ತೆ. ನಾವು ಇಲ್ಲಿ ಲೋಕಲ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕು. ಆಮೇಲೆ ಇಲ್ಲಿ CYN ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಆಮೇಲೆ ಇಲ್ಲಿ ನಿಮಗೆ ನಾನ್ ಅಂತ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಕೊಡಬೇಕಾಗತ್ತೆ. ನೆಕ್ಸ್ಟ್ ಕೊಟ್ಟಿದ ತಕ್ಷಣ ಇಲ್ಲಿ ನಿಮಗೆ ನಂಬರ್ ಶೋ ಆಗುತ್ತೆ. ನಿಮ್ಮ ಕಸ್ಟಮರ್ಗೆ ಯಾವ ನಂಬರ್ ಬೇಕಲ್ಲ ಆ ನಂಬರ್ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದಾಗಿದೆ. ಇಲ್ಲಿ ನಮಗೆ 9 ಸೀರೀಸ್ ಇವಾಗ ಸದ್ಯಕ್ಕೆ ಸ್ಟಾರ್ಟಿಂಗ್ ಇದೆ. ಇವಾಗ ನಮ್ಮ ಕಸ್ಟಮರು 9 ಸೀರೀಸನ್ನು ನೋಡ್ತಾ ಇದ್ದಾರೆ. ಇವಾಗ 9481 ಈ ನಂಬರನ್ನು ಸೆಲೆಕ್ಟ್ ಮಾಡ್ಕೊಂಡವ್ರೆ. ಆಮೇಲೆ ಇಲ್ಲಿ ಹೋಗಿ ಸ್ಕ್ಯಾನ್ ಬಾರ್ಕೋಡ್ ಅಂತ ಬರುತ್ತೆ. ಅಥವಾ ನಿಮ್ಮದು ಬಾರ್ಕೋಡ್ ಸ್ಕ್ಯಾನ್ ಆಗಲಿಲ್ಲ ಅಂದರೆ ನೀವು ಸಿಮ್ ಕಾರ್ಡ್ ನಂಬರನ್ನು ಹಾಕಬೇಕಾಗುತ್ತೆ. ನಾನಿಲ್ಲಿ ಬಾರ್ಕೋಡನ್ನು ಸ್ಕ್ಯಾನ್ ಮಾಡ್ತಾ ಇದ್ದೀನಿ. ಇದು BSNL ಸಿಮ್ ಕಾರ್ಡು ಬಿದ್ದೋಗಿತ್ತು. BSNL ಸಿಮ್ ಕಾರ್ಡ್ ಆದರೆ ಹಿಂದ್ಗಡೆ ಒಂದು ಬಾರ್ಕೋಡ್ ಇರುತ್ತೆ. ಈ ಬಾರ್ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಇದ್ದ ತಕ್ಷಣ ಇಲ್ಲಿ ನಿಮ್ಮ ಕಡೆ ಸಿಮ್ ಕಾರ್ಡ್ ನಂಬರ್ ಶೋ ಆಗುತ್ತೆ. ಶೋ ಆಗಿದ ತಕ್ಷಣ ಇಲ್ಲಿ ಕಂಟಿನ್ಯೂ ಕೊಟ್ಟು ಇಲ್ಲಿ ಪಾಸ್ ಕನ್ಸಲ್ಟೇಷನ್ದು ವೆರಿಫಿಕೇಷನ್ ಕೊಡಬೇಕಾಗತ್ತೆ. ಇಲ್ಲಿ ಪ್ರೊಸೀಡ್ ಕೊಟ್ಬಿಟ್ಟು ಇಲ್ಲಿ ಫೇಶಿಯಲ್ ಕೊಡಬೇಕಾಗತ್ತೆ. ಇಲ್ಲಿ ನಮ್ಮದು ಏಜೆಂಟ್ದು ಆಧಾರ್ ನಂಬರು ಮೊದಲೇ ಇಲ್ಲಿ ಸಬ್ಮಿಟ್ ಆಗಿರುತ್ತೆ. ಇಲ್ಲಿ ನಾವು ಯಾವುದೇ ಥರ ಇದನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆಮೇಲೆ ಇಲ್ಲಿ ಕಸ್ಟಮರ್ ಕನ್ಸೆಂಟ್ ಇಲ್ಲಿ ಪ್ರೊಸೀಡ್ ಕೊಟ್ಬಿಟ್ಟು ಆಮೇಲೆ ಇಲ್ಲಿ ಕಸ್ಟಮರ್ದು ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ. ಟೋಟಲಿ ಆಧಾರ್ದು 12 ಡಿಜಿಟ್ ನಂಬರ್ ಇರುತ್ತಲ್ಲ, ಆ ನಂಬರಲ್ಲಿ ನೀವು ಕಂಪ್ಲೀಟಾಗಿ ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ ಕಸ್ಟಮರ್ ಸೇಫ್ಟಿಗೋಸ್ಕರ ಇಲ್ಲಿ ಆಧಾರ್ ನಂಬರನ್ನು ಹೈಡ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಟೋಟಲಿಗೆ 12 ನಂಬರ್ ಆಧಾರನ್ನು ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಕ್ಯಾಪ್ಚರ್ ಇದನ್ನು ಬರುತ್ತೆ. ಯಾಕಂದರೆ ಇವಾಗ ಫೇಶಿಯಲ್ ಬಯೋಮೆಟ್ರಿಕ್ ಬಂದಿದೆಯಲ್ಲ, ಆದ ನಂತರ ಇಲ್ಲಿ ಕಸ್ಟಮರ್ದು ಫೇಸನ್ನು ನೀವು ಐ ಕ್ಯಾಪ್ಚರ್ ಮಾಡಬೇಕಾಗತ್ತೆ. ಐ ಕ್ಯಾಪ್ಚರ್ ಮಾಡಿದ ತಕ್ಷಣ ಇಲ್ಲಿ ಈ ಬಯೋಮೆಟ್ರಿಕ್ ಕಂಪ್ಲೀಟ್ ಆಗುತ್ತೆ. ನಂತರ ಇಲ್ಲಿ ಸಬ್ಮಿಟ್ ಕೊಡಬೇಕಾಗತ್ತೆ. ಸಬ್ಮಿಟ್ ಕೊಟ್ಟಿದ ತಕ್ಷಣ ಇಲ್ಲಿ ನಿಮಗೆ ಸಕ್ಸಸ್ಫುಲಿ ಅಂತ ಬರಬೇಕು. ಸಕ್ಸಸ್ಫುಲಿ ಆಗಿದ ತಕ್ಷಣ ಇಲ್ಲಿ ನಿಮಗೆ ಇನ್ನೊಂದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಕಸ್ಟಮರ್ದು ಅಡ್ರೆಸ್ಸು ಆಟೋಮೆಟಿಕ್ಕಾಗಿ ಇಲ್ಲಿ ಫಿಲಪ್ ಆಗಿರುತ್ತೆ. ಇಲ್ಲಿ ಬೈ ಫಾಲ್ಟಾಗಿ ಒಂದೊಂದು ಅಡ್ರೆಸ್ ನಿಮಗೆ ಇಲ್ಲಿ ಸಬ್ಮಿಟ್ ಆಗಿರಲ್ಲ, ಅದನ್ನು ನಾವು ಇಲ್ಲಿ ಫುಲ್ಫಿಲ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಉದಾಹರಣೆಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಮೊಬೈಲ್ ನಂಬರು ಆಟೋಮೆಟಿಕ್ ಇದನ್ನು ಅಪ್ಡೇಟ್ ಆಗಿದೆ ಮತ್ತು ಇಲ್ಲಿ ಅಡ್ರೆಸ್ಸನ್ನು ಅಪ್ಡೇಟ್ ಆಗಿದೆ. ಆಮೇಲೆ ಇಲ್ಲಿ ಕೆಳಗೆ ಇದು ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಪರ್ಮನೆಂಟ್ ಅಡ್ರೆಸ್ ಕೇಳುತ್ತೆ. ಇಲ್ಲಿ ಸೇಮ್ ಆಫ್ ಲೋಕಲ್ ಅಡ್ರೆಸ್ ಅಂತ ಕ್ಲಿಕ್ ಕೊಡಬೇಕಾಗತ್ತೆ. ಆಮೇಲೆ ಇಲ್ಲಿ ನಿಮಗೆ ಅದರ್ಸ್ ಡೀಟೇಲ್ ಇರುತ್ತೆ. ಆಮೇಲೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಲ್ಯಾಂಡ್ಮಾರ್ಕ್ ಸಬ್ಮಿಟ್ ಆಗಿಲ್ಲ, ಲ್ಯಾಂಡ್ಮಾರ್ಕನ್ನು ಸಬ್ಮಿಟ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಆಲ್ಟರ್ನೇಟ್ ನಂಬರ್ ಇರುತ್ತಲ್ಲ, ಆಲ್ಟರ್ನೇಟ್ ನಂಬರ್ ನಿಮಗೆ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಕಸ್ಟಮರ್ದು. ಏನಕ್ಕೆ ಅವ್ರಿಗೆ ಈ ಸಿಮ್ ಕಾರ್ಡ್ ಸ್ಟೇಟಸ್ ಇರುತ್ತಲ್ಲ, ಆ ಆಲ್ಟರ್ನೇಟ್ ನಂಬರ್ಗೆ ಹೋಗಬೇಕಾಗತ್ತೆ. ಅದಕ್ಕೋಸ್ಕರ ಇಲ್ಲಿ ಕಂಪಲ್ಸರಿ ನೀವು ಆಲ್ಟರ್ನೇಟ್ ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ. ಆಮೇಲೆ ಇಲ್ಲಿ ನಂಬರ್ಸ್ ಆಫ್ ಎಕ್ಸಿಸ್ಟಿಂಗ್ ಕನೆಕ್ಷನ್ ಅಂದರೆ ನಿಮ್ಮ ಕಸ್ಟಮರು ಮತ್ತು ಬೇರೆ ಯಾವುದಾದ್ರೂ ಏರ್ಟೆಲ್ಲು, ಜಿಯೋ, VI ಯಾವುದಾದ್ರೂ ಸಿಮ್ ಕಾರ್ಡ್ ಯೂಸ್ ಮಾಡ್ತಿದ್ದಾರಾ ಅಂತ ಇಲ್ಲಿ ನೀವು ಎಕ್ಸಿಸ್ಟಿಂಗ್ ಕನೆಕ್ಷನಲ್ಲಿ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಆಮೇಲೆ ಇಲ್ಲಿ ನೀವು ಮೇಲ್ಗಡೆ ಇಲ್ಲಿ ನೋಡಿ ಸಬ್ಸ್ಕ್ರೈಬರ್ ಲೈವ್ ಫೋಟೋನೂ ತೊಗೊಳ್ಬೇಕಾಗತ್ತೆ. ಫ್ರೆಂಡ್ಸ್, ಇಲ್ಲಿ ಕಸ್ಟಮರ್ ಫೋಟೋ ತೊಗೋಬೇಕಾದ್ರೆ ಇವಾಗ ನಾವು VI ಅಥವಾ ಏರ್ಟೆಲ್ಲು, ಜಿಯೋದಲ್ಲಿ ನಾರ್ಮಲ್ ಫೋಟೋ ತೊಗೋತೀವಿ. ಆದರೆ ಇಲ್ಲಿ ಹಾಗಲ್ಲ. ಕಸ್ಟಮರ್ಗೆ ಫಸ್ಟ್ಗೆ ರೈಟಿಗೆ ಟರ್ನ್ ಆಗಲಿಕ್ಕೆ ಹೇಳಬೇಕು, ಆಮೇಲೆ ಲೆಫ್ಟಿಗೆ, ಆಮೇಲೆ ಫೇಸನ್ನು ಫ್ರಂಟ್ ಸ್ಟ್ರೈಟ್ ನೋಡಿ ಆಮೇಲೆ ಬ್ಯಾಕ್ ಹೋಗಬೇಕಾಗತ್ತೆ. ಆವಾಗ ಇದು ಆಟೋಮೆಟಿಕ್ಕಾಗಿ ಫೋಟೋ ಕ್ಲಿಕ್ ಮಾಡ್ಕೊಳ್ಳುತ್ತೆ. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲೊಂದು ID ಸಬ್ಮಿಟ್ ಆಗುತ್ತೆ. ಆಮೇಲೆ ಇಲ್ಲಿ ಓಕೆ ಕೊಟ್ಬಿಟ್ಟು ಆಮೇಲೆ ಇಲ್ಲಿ ಎಕ್ಸಿಸ್ಟೇಷನ್ ಕನೆಕ್ಷನ್ ಒಂದು ಹಾಕಿದ್ವಲ್ಲ, ಇಲ್ಲಿ ಏರ್ಟೆಲ್ ನೋಡಿ, ಇಲ್ಲಿ ಜಸ್ಟ್ ಒಂದು ಹಾಕಿ ನಮ್ಮ ಕಸ್ಟಮರ್ ಏರ್ಟೆಲ್ ಯೂಸ್ ಮಾಡ್ತಾರೆ, ಅದಕ್ಕೆ ನಾವು ಒಂದು ಹಾಕ್ತಾಯಿದ್ದೀನಿ. ಮಿಕ್ಕಿದ್ದೆಲ್ಲ ನೀವು ಸ್ಕಿಪ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ನೀವು 00 ಅಂತ ಹಾಕಿ ಇಲ್ಲಿ ನೀವು ಡನ್ ಅಂತ ಕೊಡಬೇಕಾಗುತ್ತೆ. ಡನ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನೀವು ನೆಕ್ಸ್ಟ್ ಕೊಡಬೇಕಾಗತ್ತೆ. ನೆಕ್ಸ್ಟ್ ಕೊಟ್ಟಿದ ತಕ್ಷಣ ಇಲ್ಲಿ ನಿಮಗೆ ಏಜೆಂಟ್ದು ನಿಮಗೆ ವೆರಿಫಿಕೇಷನ್ ಕೇಳುತ್ತೆ. ಇಲ್ಲಿ ಅಗ್ರಿ ಕೊಟ್ಬಿಟ್ಟು ಆಮೇಲೆ ಇಲ್ಲಿ ಅಗ್ರಿ ಕೊಟ್ಟು ಇಲ್ಲಿ ನೀವು ಡೈರೆಕ್ಟ್ ಕ್ಯಾಪ್ಚರ್ ಮಾಡಿದ ತಕ್ಷಣ ಇಲ್ಲಿ ಏಜೆಂಟ್ದು ನೀವು ಐ ಬ್ಲಿಂಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಸಕ್ಸಸ್ಫುಲಿಯಾಗಿ ನಿಮಗೆ ಬಯೋಮೆಟ್ರಿಕ್ ಕಂಪ್ಲೀಟ್ ಆಗುತ್ತೆ. ಬಯೋಮೆಟ್ರಿಕ್ ಕಂಪ್ಲೀಟ್ ಆಗಿದ ತಕ್ಷಣ ಇಲ್ಲಿ ನಿಮಗೆ ಇವಾಗ ನಾವು ಜಿಯೋ ಅಥವಾ ಬೇರೆದು ಏರ್ಟೆಲಲ್ಲಿ FRCನ ಸ್ಕಿಪ್ ಮಾಡ್ಕೊಳ್ತೀವಿ. ಇದರಲ್ಲಿ ಸ್ಕಿಪ್ಪು ಮಾಡ್ಬೋದು ಅಥವಾ ನೀವು ಇಲ್ಲಿನೇ FRCನೂ ಮಾಡ್ಬೋದಾಗಿದೆ. ಅಥೆಂಟಿಕೇಷನ್ ಯಾಕೆ ಸಕ್ಸಸ್ಫುಲ್ ಆಗ್ತಾ ಇಲ್ಲ ನೋಡೋಣ. ಸ್ವಲ್ಪ ಸರ್ವರ್ ಡೌನ್ ಇದೆ ಅನಿಸುತ್ತೆ. ಓಕೆ, ಅಥೆಂಟಿಕೇಷನ್ ಸಕ್ಸಸ್ಫುಲ್ ಆಗಿದೆ. ಇಲ್ಲಿ ಪ್ರೊಸೀಡ್ ಕೊಟ್ಬಿಟ್ಟು ಇವಾಗ ನಾವು ಕಸ್ಟಮರ್ಗೆ 249 FRC ಮಾಡ್ತಾಯಿದ್ದೀವಿ. ಇಲ್ಲಿ ನೀವು 249ಅಲ್ಲಿ 2 GB ಪರ್ ಡೇ 45 ಡೇಸ್ ಬರುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ಕನ್ಫರ್ಮ್ ಕೊಟ್ಬಿಟ್ಟು ಇಲ್ಲಿ ನಿಮ್ಮದು ಏನು ಪಿನ್ ಇರುತ್ತಲ್ಲ, ಪಿನ್ನನ್ನು ಎಂಟರ್ ಮಾಡಿ. ಪಿನ್ನನ್ನು ಎಂಟರ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ರೀಚಾರ್ಜು ಸಕ್ಸಸ್ಫುಲಿ ಆಗಿರುತ್ತೆ. ಧನ್ಯವಾದಗಳು.